ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಮಂಡೇ ಲಾಗು. ಸೊ ಮಳೆ ಬರ್ತಾ ಇದೆ. ಮಂಡೇ ಬೆಳಗ್ಗೆನೇ ಮಳೆ ಬರ್ತಿದೆ. ಸೊ ವಾತಾವರಣ ಬರೀ ಚಳಿ ಆಗ್ತಿದೆ. ಸೊ ಈಗಿತ್ತು ಅಂದರೆ ಏನು ಕೆಲಸ ಮಾಡೋಕ್ಕೂ ಬೇಜಾರು. ಸೊ ನಾನು ಸ್ವಲ್ಪ ಮಕ್ಳಿಗೆ ರಜೆ ಬೇರೆ ಇತ್ತಲ್ಲ, ಚಳಿಲಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ, ಸರಿ ಏನಿದ್ದು ಎಲ್ಲರೂ ಲೇಟಾಗಿ ಬೇರೆ ಎದ್ದಿದ್ರು. ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋದು ಚಳಿ ಎಲ್ಲ ಸುಮ್ಮನೆ ಕೂತಿದ್ದೆ. ಸೊ ಎಲ್ಲರೂ ಇದ್ರಲ್ಲ, ತಿಂಡಿಗೆ ರೆಡಿ ಮಾಡೋಣ ಅಂತ ಬಂದಿಲ್ಲಿ ದಾಲ್ ಕಿಚಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ದಾಲ್ ಕಿಚಡಿಗೆ ಇವತ್ತೊಂಥರ ಡಿಫ್ರೆಂಟಾಗಿ ನಾನು ಮಾಡ್ತಾಯಿದ್ದೀನಿ. ಏನಂತಂದರೆ, ನಾನು ಯಾವಾಗಲೂ ಮೂಂಗ್ ದಾಲು ಮತ್ತು ತೊಗರಿಬೇಳೆ ಮತ್ತು ಹೆಸ್ರು ಬೇಳೆನೇ ಹಾಕ್ತಿದ್ದು. ಇವತ್ತು ಮಸೂರು ದಾಲ್ ಹಾಕಿದ್ದೀನಿ. ಸೊ ಅಕ್ಕಿ ಬೇಳೆ ಎಲ್ಲ ವಿಷಲ್ ಹೊಡಿಸಿ ದಾಲ್ ಕಿಚಡಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಸೊ ಒಂದು 3 ಒಣಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಮಸಾಲೆಗೆ ಇದು ಇವತ್ತು 2 ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ರೆಗ್ಯುಲರ್ ಮಾಡಬೇಕಾದ್ರೆ ಮಸಾಲೆ ಏನೂ ಹಾಕ್ತಿರ್ಲಿಲ್ಲ. ಇಷ್ಟು ಹಾಕ್ಬಿಟ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೆ. ಬೇಕು ಸ್ವಲ್ಪ ಸಾಂಬಾರು ಪೌಡ್ರ್ ಅಷ್ಟೇ ನಾನು ಹಾಕ್ತೀನಿ. ಸಾಂಬಾರು ಪೌಡ್ರ್ ಹಾಕ್ತೀನಿ, ಸ್ವಲ್ಪ ಖಾರಕ್ಕೆ ಅಚ್ಕಾರದ ಪುಡಿ ಹಾಕ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಹಾಕ್ತಿಲ್ಲ. ಅದು ಚೆನ್ನಾಗಿತ್ತು. ಇವತ್ತೊಂಥರ ಟೇಸ್ಟು ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮಾಡೋಣ ಅಂತ ಹೇಳಿ ಇಲ್ಲೊಂದು 8 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಜೀರಿಗೆ ಇದೆಲ್ಲ ಚಟಪಟನ ಸಿಡ್ದು ಚೆನ್ನಾಗಿ ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಹಿಂಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಎಣ್ಣೆ ಜೊತೆಗೆ ಹಿಂಗೆ ಹಾಕಿದ್ರೆ ಅದು ಅಂತ ಹಿಂಗೆ ಸ್ಮೆಲ್ಲು ಅಥವಾ ಏನೂ ಇರೋದಿಲ್ಲ, ಘಮ ಘಮ ಅನ್ನೋ ಫ್ಲೇವರ್ ಬರ್ತಿರ್ತೈತೆ. ಸೊ ಇವತ್ತು ಮಳೆ ಇದಕ್ಕೆ ಬರ್ತಿದೆಯೇನೋ ಗೊತ್ತಿಲ್ಲ, ಯಾಕಂದರೆ ನಮ್ಮಮ್ಮ ಇವತ್ತು ಏನು ಫಸ್ಟ್ ಟೈಮ್ ಕೆಲಸ ಮಾಡ್ತಾಯಿರೋದು, ನೆಲ ಒರೆಸ್ತಾ ಇದ್ದಾಳೆ. ನೋಡ, ನಮ್ಮ ಮಾವ ವಾಕ್ ಮುಗಿಸ್ಕೊಂಡು ಬಂದರು. ವಾಕಲ್ಲಿ ಎಲ್ಲೂ ಹೋಗಲ್ಲ, ಸ್ವಲ್ಪ ಅವ್ರಿಗೆ ಕಾಲು ಆಗಿದ್ಲ ಹ್ಯಾಂಡಿಕ್ಯಾಫ್ಟು. ನಮ್ಮ ಅತ್ತೆ ಹೊರಗಡೆ ಕಸಿನ ಗಾಡಿ ಬಂತಲ್ವ, ಹಾಗಾಗಿ ಡಸ್ಟ್ಬಿನ್ ತೊಗೊಂಡು ಕಸ ಹಾಕಕ್ಕೆ ಹೋಗ್ತಿದ್ದಾರೆ. ನಮ್ಮ ಮನೆಯವರು ಕಾಫಿ ಕೊಡಮ್ಮ ಅಂತ ಹೇಳಿ ಇವಾಗ ನಮ್ಮ ಮಂಜು ಸ್ನಾನ ಮಾಡಿಲ್ಲ, ಮುಖ ತೊಳ್ಕೊಂಡು ಬಂದಿದ್ದಾರೆ. ಸೊ ನನ್ನ ಮಕ್ಕಳಿಬ್ರು ಮಮ್ಮಿ ಬೂಸ್ಟ್ ಕೊಟ್ಟಿಲ್ಲ ಇನ್ನು ಅಂತ ಕೇಳ್ತಿದ್ರು. ಅವರಿಗೆ ಹಾಲು ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಹಾಗೆ ತಿಂಡಿನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಕೆಲಸ, ಒಂದೇ ಕೆಲಸ ಮಾಡೋಕ್ಕಾಗೋದಿಲ್ವಲ್ಲ. ಸೊ ಇಲ್ಲಿ ನೋಡಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ ಎಲ್ಲ ಚೆನ್ನಾಗಿದ್ದಾದ ಸಾಸಿವೆ ಜೀರಿಗೆ ಎಲ್ಲ ಆದಮೇಲೆ ಅದ್ರ ಜೊತೆಗೆ ಈಗ ನಾನು ಒಟ್ಟಿಗೆ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ ಎಣ್ಣೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಸೊ ಈರುಳ್ಳಿ ಈ ಥರ ಕಂದು ಬಣ್ಣಕ್ಕೆ ಬಂದಮೇಲೆ ಟೊಮೆಟೊ ಹಾಕ್ತಿದ್ದೀನಿ. ಸೊ ನಾನೊಂದು 4 ಟೊಮೆಟೊ ಹಾಕ್ತಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಸೊ ಟೊಮೆಟೊ ಈ ಹಿಂದೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಮೆದುವಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿದ್ವಿ, ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಈರುಳ್ಳಿ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕಿತ್ತು, ಸ್ವಲ್ಪ ಮರ್ತುಬಿಟ್ಟಿದ್ದೆ, ಈಗ ಹಾಕಿದ್ದೀನಿ. ಸೊ ಈಗ ನೋಡಿ ಟೊಮೆಟೊ ತುಂಬ ಎಷ್ಟು ಸಾಫ್ಟಿಯಾಗಿದೆ. ಸಾಫ್ಟ್ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಾಗೆ ಎಣ್ಣೆ ಫ್ರೈ ಮಾಡ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗ್ಬೇಕಲ್ವ, ಹಾಗಾಗಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ ನಾನು. ಸೊ ಇವತ್ತು ನಾನು ಅಂಗಡಿಯಿಂದಲೇ ತಂದು ಹಾಕಿದ್ದೀನಿ, ಖಾಲಿ ಆಗಿತ್ತು, ರೆಡಿ ಮಾಡಿಲ್ಲ. ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಬೇಕಾಗುತ್ತಲ್ಲ, ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸೊ ಎಕ್ಸ್ಟ್ರಾ ಏನಂತ ಮಸಾಲೆ ಅಂತ ಹೇಳಿದ್ರೆ, ನೋಡಿದ್ದಿಲ್ಲ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆಯಲ್ಲ, ಸೊ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ಸೊ 3 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಮೊಸರು ಹಾಕಬಾರ್ದು. ಸೊ ಅಷ್ಟೇ, 3 ಟೇಬಲ್ ಸ್ಪೂನು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಘಮ 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 ಅಂತಲೇ ಬರ್ತಿತ್ತು ಫ್ಲೇವರ್. ಅಲ್ಲೇ ಮೊಸರು ಎಣ್ಣೆ ಒಳಗಡೆ ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಎಣ್ಣೆ ಬಿಟ್ಕೊಂಡಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿರ್ತೈತೆ ಅಂತ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ನಾನು ಬೇಳೆ ಜೊತೆನೇ ಹಾಕಿ ಅರಿಶಿನ ಪುಡಿನೂ ಹಾಕಿ ವಿಷಲ್ ಹೊಡಿಸಿದೆ, ಇವಾಗೂ ಸ್ವಲ್ಪ ಹಾಕ್ತಿದ್ದೀನಿ. ಸೊ ಇದು ಕಿಚಡಿ ಸ್ವಲ್ಪ ಕಲರ್ಫುಲ್ಲಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದು ಯೆಲ್ಲೋ ಕಲರ್ ಇದ್ರೇ ಅದ್ರ ಜೊತೆಗೆ 1 ಸ್ಪೂನ್ ಅಚ್ಕಾರದ ಪುಡಿ. ಇಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂತಂದರೆ ಬಿಡ್ಬೋದು, ನಿಮ್ಮ ಚಾಯ್ಸ್ ಅದು. ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ 2 ಹಾಕಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲೊಂದು 1/4 ಟೇಬಲ್ ಸ್ಪೂನು ಧನಿಯಾ ಪುಡಿ, ಆಮೇಲೆ 1/4 ಟೇಬಲ್ ಸ್ಪೂನು ಗರಂ ಮಸಾಲ. ಸೊ
ಸೊ ನಾನು ರೆಗ್ಯುಲರಾಗಿ ಮಾಡ್ಬೇಕಾದ್ರೆ ಇದೇನು ಆ್ಯಡ್ ಮಾಡ್ತಿಲ್ಲ, ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಇದಕ್ಕೆ ನಾನಿವಾಗ ಒಂದು ಕಾಲು ಗ್ಲಾಸ್ ಅಷ್ಟೇ, ಸ್ಮಾಲ್ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಳತೆ ಥರ ನಾನು ಹಾಲು ಹಾಕಿದ್ದೀನಿ. ಸೊ ಎಕ್ಸ್ಟ್ರಾ ಅಂತಂದರೆ ಮಸಾಲೆ, ಹಾಲು ಮತ್ತು ಮೊಸರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ರೈಸ್ ನಾವು ದೊಡ್ಡ ಪಾತ್ರೆ ಏನಾದರೂ ಇಟ್ಕೊಂಡಿದ್ರೆ ರೈಸ್ನೇ ಇದ್ರೊಳಗಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು. ಸೊ ನಾನು ಮಸಾಲೆನೇ ರೈಸ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಗಟ್ಟಿ ಇತ್ತು ಸ್ವಲ್ಪ, ನೋಡಿ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದೆಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು, ನೋಡಿ ಕಿಚಡಿ ಈ ಥರ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ತೀರ ತೆಳ್ಳಗಾದರೂ ತಿನ್ನೋಕ್ಕಾಗೋದಿಲ್ಲ. ಸೊ ಫೈನಲಿ ಕಿಚಡಿ ಎಲ್ಲ ಮುಗೀತು, ರೆಡಿ ಆಯಿತು. ಲಾಸ್ಟಿಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೊ ಟಿಫನ್ ರೆಡಿ ಮಾಡಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ಇಲ್ಲಿ ಪೂಜೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಫೈನಲಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನನ್ನದು ಕೆಲಸ ಎಲ್ಲ ಮುಗಿದು ಪೂಜೆ ಎಲ್ಲ ಆದಮೇಲೆ ನಾನು ಇದು ತಿಂಡಿ ತಿನ್ನೋದು. ಸೊ ಅದು ಡೈಲಿ ಯಾವಾಗಲೂ ಇರುತ್ತೆ. ಸೊ ಇಲ್ಲಿ ಎಲ್ಲರೂ ಹಂಗೆ ಹೇಳ್ತಿರ್ತಾರೆ, ಏನು ನೀವು ಯಾವಾಗಲೂ ರೆಗ್ಯುಲರಾಗಿ ಡೈಲಿ ಪೂಜೆ ಮಾಡಲೇಬೇಕಾ ಅಂತ. ಅದು ಏನು ಅಂತ ಗೊತ್ತಿಲ್ಲ, ದೇವರು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಇವಾಗಿಂದ ಅಂತ ಅಭ್ಯಾಸ ಅಲ್ಲ, ನನಗೆ ಮೊದಲಿಂದನೂ ಇದು ಅಭ್ಯಾಸನೇ. ನಾನು ಕಾಲೇಜು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದು ಅಭ್ಯಾಸ ಆಗಿದೆ. ಸೊ ಪೂಜೆ ಎಲ್ಲ ಮುಗಿಸಿ ಫೈನಲಿ ಮಂಜುಗೂ ಟೈಮ್ ಆಗಿತ್ತು, ತಿಂಡಿ ಹಾಕ್ಕೊಟ್ಟೆ. ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಮಂಜು, ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ. ಸೊ ಇಲ್ಲಿ ನಮ್ಮ ಅತ್ತೆ ಅವರು ಏನೋ ಒಂಥರ ಡಿಫ್ರೆಂಟಾಗಿದೆಯಲ್ಲ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ನೋಡಿ ಇವರಿಬ್ರದ್ದು ಒಂಥರ ಟಾಮ್ ಆ್ಯಂಡ್ ಜೆರ್ರಿ ಜಗಳ, ಅಮ್ಮ ಮಗ ಇಬ್ಬರದ್ದು ಯಾವಾಗಲೂ ಈ ಥರ ಕಚ್ಚಾಡ್ತಾನೆ ಇರ್ತಾರೆ. ಸೊ ಇದಂತೂ ಸೀರಿಯಸ್ ಆಗಲ್ಲ, ತಮಾಷೆಗೆ. ಸೊ ನಾವು ಇವ್ರ ಜಗಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಇವರು ಸೀರಿಯಸ್ಸಾಗಿ ಜಗಳ ಅಂತೂ ಮಾಡೋದೇ ಇಲ್ವಲ್ಲ. ಸೊ ಹಂಗಾಗಿ ಇವ್ರ ಮಧ್ಯಕ್ಕೆ ನಾವು ಹೋಗೋದಿಲ್ಲ. ನಮಗೊಂಥರ ನೋಡೋದಕ್ಕೆ ಕಾರ್ಟೂನ್ ಥರ ಕಾಣ್ತಿರ್ತಾರೆ. ಫೈನಲಿ ನಾನು ಇಲ್ಲಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ, ತಿಂಡಿ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು, ಏನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಚಳಿಗೂ ಅದಕ್ಕೂ ಬಿಸಿ ಬಿಸಿ ಕಿಚಡಿ ಮಾಡ್ಕೊಂಡು ತಿಂತಾಯಿದ್ದೀವಿ. ಸೊ ಅಲ್ಲಿಂದ ನಾನು ಬ್ಯಾಂಕಿಗೆ ಅಂತ ಹೇಳಿ ಇಲ್ಲಿ ಜಾಲಹಳ್ಳಿ ಕ್ರಾಸಿಗೆ ಬಂದೆ. ಸೊ ಅದು ನೋಡಿದ್ರೆ ಇಲ್ಲಿ ನಮ್ಮ ದಾಸಹಳ್ಳಿಗೆ ಶಿಫ್ಟ್ ಆಗಿದೆಯಂತೆ, ನನಗೆ ಗೊತ್ತೇ ಇಲ್ಲ. ನಂದು ಪಾಸ್ಬುಕ್ ಕಳೆದೋಗಿದೆ ಅಂತ ಹೋಗಿದ್ದು. ಸೊ ಫೈನಲಿ ಇಲ್ಲಿ ನೋಡಿ ನಮ್ಮ ಶಿವಮೊಗ್ಗ ಹೋದಾಗ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ, ಮರ ಗಿಡ ಪಕ್ಷಿಗಳು ಇಂಪಾದ ಮಧುರ ಗಾನ ಕೇಳ್ತೀವಿ. ಇಲ್ಲಿ ನೋಡಿ ಬರೀ ಗಾಡಿ ಸೌಂಡ್ಗಳು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್